ಬನ್ನಿ ಬನ್ನಿ ಬೆಳ್ಳಂ ಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ನಮಸ್ಕಾರ ವೀಕ್ಷಕರೇ, ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಲೆನಾಡಿನ ಹೆಬ್ಬಾಗಿಲೆಂದೇ ಖ್ಯಾತವಾಗಿರೋ ಶಿವಮೊಗ್ಗದಲ್ಲಿ ನಾವಿದ್ದೇವೆ. ಇಬ್ಬರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಕುವೆಂಪು ಹಾಗೂ ಯುವರಾಂತ ಮೂರ್ತಿ ಅವರಂತಹ ಕವಿಗಳನ್ನು ನೀಡಿದಂತಹ ನಾಡು, ಹಾಗೆಯೇ ವಚನಕಾರರಲ್ಲಿ ಅಕ್ಕಮಹಾದೇವಿ ಹಾಗೂ ಅಲ್ಲಮ ಪ್ರಭುಗಳನ್ನು ನೀಡಿದಂತಹ ನಾಡು. ತನ್ನ ನಿಸರ್ಗ ಸೌಂದರ್ಯದ ಮೂಲಕ ಸಾಕಷ್ಟು ಜನರನ್ನು ಸೆಳೆಯುತ್ತಿರುವ ಶಿವಮೊಗ್ಗ ವಿಶ್ವವಿಖ್ಯಾತ ಜೋಗ ಜಲಪಾತ ಹಾಗೂ ಸಹ್ಯಾದ್ರಿ ಪರ್ವತ ಶ್ರೇಣಿಯಿಂದ ಆವೃತವಾಗಿರುವ ಮಲೆನಾಡು ಬಹಳ ರುದ್ರರಮಣೀಯವಾದಂತಹ ಸ್ಥಳ. ಈ ಸ್ಥಳದಲ್ಲಿ ನಮ್ಮ ಮಲೆನಾಡಿನ ವಿಶೇಷ ಖಾದ್ಯಗಳನ್ನು ನಾವು ಈ ದಿನ ಮಾಡಿ ನಿಮಗೆ ಉಣಬಡಿಸಲಿದ್ದೇವೆ. ನಮ್ಮ ಅತಿಥಿಗಳಾಗಿ ಆಗಮಿಸಿರುವಂಥ ಅನಿತಾ ರವಿಶಂಕರ್ ಅವರನ್ನ ನಾನೀಗ ಬರಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ ಅನಿತಾ ರವಿಶಂಕರ್ ಅವರಿಗೆ. ನಮಸ್ತೆ. ವೀಕ್ಷಕರೇ, ಅನಿತಾ ರವಿಶಂಕರ್ ಅವರು ಶಿವಮೊಗ್ಗದ ಪ್ರತಿಭಾವಂತ ಮಹಿಳೆಯರಲ್ಲಿ ಒಬ್ಬರಾಗಿದ್ದಾರೆ. ತಮ್ಮದೇ ಆದ ಸಮಾಜ ಸೇವೆಯ ಮೂಲಕ ಬಹಳಷ್ಟು ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕ್ರಿಯಾಶೀಲರಾಗಿ ತೊಡಗಿಕೊಂಡಿರುವಂಥ ಅನಿತಾರವರು ಈ ದಿನ ಮಲೆನಾಡಿನ ವಿಶೇಷ ಖಾದ್ಯವನ್ನು ನಮಗೆ ಮಾಡಿ ತೋರಿಸ್ತಾ ಇದ್ದಾರೆ. ಯಾವ ಅಡುಗೆಯನ್ನು ಮಾಡ್ತಾ ಇದ್ದೀರಾ ಅನಿತಾ ಮೇಡಮ್? ಇವತ್ತು ನಾನು ಸಿಹಿ ದೋಸೆ ಮಾಡ್ತಾ ಇದ್ದೀನಿ. ಸಿಹಿ ದೋಸೆ ಅಂದರೆ ಕಬ್ಬಿನ ಹಾಲನ್ನು ಉಪಯೋಗಿಸಿ ಮಾಡುವಂಥ ದೋಸೆ ಸಿಹಿ ದೋಸೆ ಮಾಡ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಬೆಣ್ಣೆ ದೋಸೆ, ಈರುಳ್ಳಿ ದೋಸೆ, ಮಸಾಲೆ ದೋಸೆ ಕೇಳಿದ್ವಿ. ಈ ದಿನ ಸಿಹಿ ದೋಸೆ ಅನ್ನೋದು ನಮಗೊಂದು ವಿಶೇಷವಾದ ಅಡುಗೆಯಾಗಿದೆ. ದಯಮಾಡಿ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ತಿಳಿಸಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ಅಕ್ಕಿ. ಇದು ನಾನು ನೆನೆಸ್ಬಿಟ್ಕೊಂಡ್ಬಂದಿದ್ದೀನಿ. ಒಂದು 4 ಅವರ್ ನೆನೆಸಿದರೆ ಸಾಕು. ಒಂದು ಪಾವ್ ಅಕ್ಕಿಗೆ 4 ರಿಂದ 5 ಸ್ಪೂನು ಉದ್ದಿನಬೇಳೆ ಹಾಕಿದ್ದೀನಿ. ಹಾಗೆ ಏಲಕ್ಕಿ. ಇದಕ್ಕೆ ಹಚ್ಲಿಕ್ಕೆ ತುಪ್ಪ ಬೇಕು. ಮುಖ್ಯವಾಗಿ ಕಬ್ಬಿನ ಹಾಲು. ಕಬ್ಬಿನ ಹಾಲು ಇಂಪಾರ್ಟೆಂಟ್ ಇದಕ್ಕೆ. ಕಬ್ಬಿನ ಹಾಲು ಇಲ್ಲ ಅಂದರೆ ನೀವು ಈ ಜೋನಿ ಬೆಲ್ಲ ಬರುತ್ತೆ, ಅದರಿಂದ ಸಹ ಇದನ್ನು ಮಾಡ್ಬೋದು. ಕಬ್ಬಿನ ಹಾಲು ಬದಲಿಗೆ ಜೋನಿ ಬೆಲ್ಲ ಕೂಡ ಉಪಯೋಗಿಸ್ಬೋದು. ಸಾಮಾನ್ಯವಾಗಿ ಸಿಗುತ್ತಲ್ಲ, ಆ ಬೆಲ್ಲ ಕೂಡ ಉಪಯೋಗಿಸ್ಬೋದಾ? ಇಲ್ಲ, ಅದು ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಕಬ್ಬಿನ ಹಾಲು ಇವಾಗ ಮಲೆನಾಡಿನಲ್ಲಿ ಕಬ್ಬಿನ ಹಾಲು ಸೀಸನ್. ಸಾಮಾನ್ಯವಾಗಿ ಈ ಒಂದು ದೋಸೆನ ನಾವು ಸಂಕ್ರಾಂತಿಯ ಟೈಮಲ್ಲಿ ಕಬ್ಬಿನ ಹಾಲು ಸೀಸನ್ ಇರೋದ್ರಿಂದ ಅವಾಗ ಮಾಡುವಂಥದ್ದು. ಈಗ ಹೇಗೆ ಮೇಡಮ್ ಇದನ್ನು ಮಿಕ್ಸಿ ಮಾಡ್ಕೋಬೇಕಾ? ಹೌದು, ಅದನ್ನು ಈಗ ನೆನೆಸಿಟ್ಕೊಂಡಿದ್ದೀನಿ. ಒಂದು 4 ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು. ನೆನೆಸಿಟ್ಕೊಂಡಿದ್ದೀನಿ. ಇದೀಗ ನೆನೆಸ್ಕೊಂಡು ನಾನು ಇದನ್ನ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ತೋರಿಸ್ತೀನಿ ನೋಡಿ. ಈಗ ಹಾಲು ಮಿಕ್ಸ್ ಮಾಡಿದ್ದೀರಾ? ಇದನ್ನು ಹಾಲು ಮಿಕ್ಸ್ ಮಾಡಿ ರುಬ್ಬಿರುವಂಥದ್ದು, ನೈಸಾಗಿ ರುಬ್ಬಿರುವಂಥದ್ದು. ಇದು ನೈಸಾಗಿ ರುಬ್ಕೊಂಡಿದ್ದೀನಿ. ಇದು ನಾವು ಇಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ. ಬೇಕಾದರೆ ಇನ್ನೊಂದು ಸ್ವಲ್ಪ ಕಬ್ಬಿನ ಹಾಲು ಹಾಕ್ಕೊಂಡು ನಾವು ಈ ಥರ ನೀರು ಬೇಡ, ಕಬ್ಬಿನ ಹಾಲನ್ನೇ ಮಿಕ್ಸ್ ಮಾಡ್ಕೊಳ್ಳೋದು. ಅದನ್ನೇ ಮಿಕ್ಸ್ ಮಾಡ್ಕೊಂಡು ಮಾಡಿರುವಂಥದ್ದು. ಆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಸಾಮಾನ್ಯವಾಗಿ ತುಪ್ಪ ಒಂದು ಭಾಗ. ಬರೀ ಸ್ವೀಟ್ ತಿನ್ನೋದೇ ಆಗತ್ತೆ ಅಂತ ಹೇಳಿ ಇದಕ್ಕೆ ಸಾಮಾನ್ಯವಾಗಿ ಮಲೆನಾಡಲ್ಲಿ ಬದನೆಕಾಯಿ ಚಟ್ನಿ ಮಾಡುವಂಥದ್ದು. ನಾವು ವಿಶೇಷವಾಗಿ ದೋಸೆಗೆ ಚಟ್ನಿ ಪಲ್ಯಗಳು ಹೇಗೆ ಉಪಯೋಗಿಸ್ತೀವೋ ಹಾಗೆ ಬದನೆಕಾಯಿ ಚಟ್ನಿ, ತುಪ್ಪ ಮತ್ತೆ ಜೋನಿ ಬೆಲ್ಲದ ಜೊತೆಗೂ ತಿನ್ಬೋದಾ? ಹೌದು, ಖಂಡಿತ ಖಂಡಿತ. 2 ಸ್ವೀಟ್ ಆಗತ್ತೆ ಅನ್ನೋದಾದ್ರೆ ಚಟ್ನಿಗೆ ಹೋಗ್ಬೋದು ನಾವು. ಒಂದು ಸ್ವೀಟ್ ಒಂದು ಖಾರ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಖಂಡಿತ. ಶುರು ಮಾಡೋಣ ಈಗ? ಆಯ್ತು. ಅದಕ್ಕಿಂತ ಮೊದಲೇ ನಾವು ಒಂದು ಸ್ವಲ್ಪ ಚಟ್ನಿಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಆಯ್ತು. ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಹಾಗೆ ಹೇಳ್ತಾ ನೀವು ಚಟ್ನಿಯನ್ನು ಮಾಡಿ ತೋರಿಸ್ಬಿಡಿ. ಇದಕ್ಕೆ ದಪ್ಪ ಬದನೆಕಾಯಿ, ಅದನ್ನು ಸುಟ್ಕೊಂಡಿರಬೇಕು ಈ ರೀತಿ. ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಉಪ್ಪು, ಹುಣಸೆ ಹಣ್ಣು, ಒಂದು ಚಿಟಿಕೆ ಬೆಲ್ಲ. ಮೊದಲಿಗೆ ಇದನ್ನು ಬದನೆಕಾಯಿನ ಸುಟ್ಕೊಬೇಕು. ಇದು ಈ ಬದನೆಕಾಯಿ ಇದೆಯಲ್ಲ, ಇದು ದಪ್ಪ ಬದನೆಕಾಯಿ. ಇದು ಸುಟ್ಟರೆ ಮಾತ್ರ ಚೆನ್ನಾಗಾಗೋದು, ಬೇಯಿಸೋಂಗಿಲ್ಲ. ಇದನ್ನು ಬರೀ ಒಲೆಯಲ್ಲಿ ಇಟ್ಕೊಂಡು ಸುಟ್ಕೊಬೇಕು. ಅದೇ ರೀತಿಯಾಗಿ ಇದನ್ನು ನಾನೀಗ ಸುಟ್ಕೊಂಬಂದಿದ್ದೀನಿ. ಈ ಥರ ಇದೆ, ಹೀಗಿದೆ. ಇದನ್ನು ಸಿಪ್ಪೆ ತೆಗಿಬೇಕು. ನಾವು ಫಸ್ಟು ಈಗ ಮೆಣಸಿನ್ಕಾಯಿ ಹುರ್ಕೊಂಬಿಡೋಣ. ಈಗ ಮೆಣಸಿನ್ಕಾಯಿ ಕೊಡಿ. ತಗೊಳ್ಳಿ.
ಈಗ ನಮಗೆ ಖಾರಕ್ಕೆ ತಕ್ಕಷ್ಟು ದೊಡ್ಡ ದಪ್ಪ ಬದನೆಕಾಯಿ ಆದರೆ 5 ರಿಂದ 6 ಸ್ವಲ್ಪ ಖಾರ ಆಗಿ ಇರಬೇಕು. ಒಂದು ಬದನೆಕಾಯಿ ಲೆಕ್ಕಕ್ಕೆ ಮಾಡಿ. ಹಾಂ, ಇದು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಬೇಕು. ಎಣ್ಣೆ ಹಾಕಿದರೂ ಬರುತ್ತೆ, ಇಲ್ಲ ಹಾಗೇನಾದರೂ ಹುರ್ಕೊಬೋದು. ಹಾಂ, ನಾನು ಹಾಗೆ ಹುರಿತಾ ಇದ್ದೀನಿ ಈಗ. ಹಾಂ. ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊಡಿ. ಕರಿಬೇವು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹೌದು, ಕೂದಲು ಬೆಳವಣಿಗೆಗೆ, ಕಣ್ಣಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹೌದು. ನೋಡಿ, ಮನೇಲಿ ಮಾಡೋ ಅಡುಗೆಗಳು ಎಷ್ಟು ಉಪಯೋಗಕಾರಿಯಾಗಿರುತ್ತೆ ಅಂದರೆ, ಇವೆಲ್ಲ ಬಳಸ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಕೂಡ ನಮ್ಮ ದೇಹಕ್ಕೆ ಪೋಷಕಾಂಶಗಳನ್ನು ನೀಡುವಂಥ ಪದಾರ್ಥಗಳಾಗಿದ್ದಾವೆ. ಹೌದು. ಬೆಳವಣಿಗೆಗಿರ್ಬೋದು, ಕಣ್ಣಿನ ಆರೋಗ್ಯ ಇರ್ಬೋದು, ಕೂದಲಿನ ಆರೋಗ್ಯ, ಮಕ್ಕಳ ಒಂದು ಸ್ವಾಸ್ಥ್ಯದ ಬೆಳವಣಿಗೆ ಎಲ್ಲದಕ್ಕೂ ಕೂಡ ಸಹಕಾರಿಯಾಗುವಂಥ ಆಹಾರ ಪದಾರ್ಥಗಳನ್ನು ನಾವು ಮನೆಯಲ್ಲಿ ಬಳಸಿ ಮಾಡೋದ್ರಿಂದ ಬಹಳ ಉಪಯುಕ್ತಕಾರಿ ಅಂತ ತಿನಿಸುಗಳನ್ನು ನಾವು ಸಿದ್ಧ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಯಾವಾಗಲೂ ನಾವು ಸಾಮಾನ್ಯವಾಗಿ ಹಾಂ, ಮನೇಲಿ ಮಾಡಿದ್ದನ್ನೇ ಜಾಸ್ತಿ ತಿನ್ನೋದ್ರಿಂದ ಎಲ್ಲೂ ಗ್ಯಾಸ್ಟ್ರಿಕ್ ಆಗೋದು. ನಾವು ಹೊರಗಡೆ ಹೋಗಿ ಏನಾದರೂ ಸ್ವಲ್ಪ ತಿಂದು ಬಂದ್ವಿ ಅಂತಂದರೆ ಮಧ್ಯಾಹ್ನದೊಳಗೆ ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಆಗಿ ಒದ್ದಾಡ್ತಾ ಇರ್ತೀವಿ. ಈಗ ಮಕ್ಕಳಿಗಂತೂ ಜಂಕ್ ಫುಡ್, ಸ್ಪೈಸಿ ಫುಡ್ಗಳು ಬಹಳ ಇಷ್ಟ. ಹೌದು. ಆದರೆ ಈ ಮಲೆನಾಡಿನ ಹಳೆ ಕಾಲದ ಅಡುಗೆಗಳೇನಿದೆ ಇದು ಬಹಳ ರುಚಿಕಟ್ಟಾಗಿ ಆಗಿದೆ. ಈಗ ಆಗಿದೆಯಲ್ಲ? ಇದಾಗಿದೆ. ಹಾಂ, ಮಿಕ್ಸಿ ಜಾಡಿ ಕೊಡಿ, ತಗೊಳ್ಳಿ. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು 2 ಬದನೆಕಾಯಿ ತೊಗೊಂಡಿದ್ದೀನಿ. ಓಕೆ. ಅದಕ್ಕೆ ಇದು ಪಿಂಕ್ ಸಾಲ್ಟು. ಹಾಂ, ಸಾಮಾನ್ಯವಾಗಿ ಇದು ತುಂಬ ಒಳ್ಳೆಯದು, ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆ ಉಪ್ಪು, ಅದಕ್ಕೆ ಇದನ್ನೇ ಉಪಯೋಗಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಹುಣಸೆ ಹಣ್ಣು, ಇಷ್ಟಕ್ಕೆ ಇಷ್ಟು ಸಾಕಾಗತ್ತೆ. ಮೊದಲೇ ನೆನೆಸಿಟ್ಟು ಅದನ್ನು ಕ್ಯೂಚಿ ರೆಡಿ ಮಾಡ್ಕೊಂಡಿದ್ದೀರ. ಇದನ್ನು ನಾನು ಹೇಗೆ ಅಂತಂದರೆ ಸಾಮಾನ್ಯವಾಗಿ ಬೇಯಿಸಿ ಅದನ್ನು ಮಿಕ್ಸಿ ಮಾಡಿ ಫ್ರೀಸರ್ ಮಾಡಿಬಿಡ್ತೀನಿ, ಮತ್ತೆ ಬೇಯಿಸಿ. ಯಾವಾಗ ಬೇಕಾವಾಗ. ಹೌದು, ಯಾಕೆಂದರೆ ನಮಗೆ ಸಮಯ ಇರಲ್ಲ, ಎಲ್ಲರಿಗೂ ಒತ್ತಡದಲ್ಲೇ ಇರ್ತಾರೆ. ಹಾಗಾಗಿ ಏನು ಮಾಡ್ತೀವಿ, ಒಂದು ಅರ್ಧ kg ಹುಣಸೆ ಹಣ್ಣು ತೊಗೊಂಡು ಅದನ್ನು ಚೆನ್ನಾಗಿ ಬೀಜ ಎಲ್ಲ ತೆಗೆದ್ಮೇಲೆ ನೆನೆಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡ್ತೀವಿ. ಬೇಯಿಸಿದ ನಂತರ ಅದನ್ನು ಮತ್ತೆ ಮಿಕ್ಸಿ ಮಾಡ್ತೀವಿ. ಮಿಕ್ಸಿ ಮಾಡಿ ಮತ್ತೊಮ್ಮೆ ಬೇಯಿಸ್ತೀವಿ. ಭಾಳ ಒಳ್ಳೆ ಟಿಪ್ಸ್ ಅನ್ನ ಕೊಟ್ಟಿದ್ದೀರಿ ನಮ್ಮ ವೀಕ್ಷಕರಿಗೆ, ಎಲ್ಲ ಉದ್ಯೋಗಸ್ಥ ಮಹಿಳೆಯರಿಗಂತೂ ಇದು ಬಹಳ ಅನುಕೂಲ. ಬೇಯಿಸಿಟ್ರೆ ನೀವು 2 ತಿಂಗಳು ತನಕ ಏನೇನೂ ಆಗಲ್ಲ, ಫ್ರೀಸರ್ ಇಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟಿಗೆ ನಾವು ತಗೊಂಡು ಮಾಡ್ಬೋದು. ಈಗ ಬೆಳ್ಳುಳ್ಳಿ ಕೊಡಿ. ಹಾಂ, ತಗೊಳ್ಳಿ. ಬೆಳ್ಳುಳ್ಳಿ ಎಷ್ಟು ಹಾಕಿದರೂ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಒಂದು ಇಷ್ಟು ಒಂದು 10-15 ಬೇಳೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ನೀವು ಎಷ್ಟು ಹಾಕ್ತೀರಾ ಅಷ್ಟು ಟೇಸ್ಟ್ ಆಗಿರುತ್ತಲ್ವ, ಅದಕ್ಕೆ ಇಷ್ಟು ಹಾಕ್ಬಿಡ್ತೀನಿ. ಆಯಿತಾ? ಕರಿಬೇವು ಕೂಡ ಹಾಕ್ತಾ ಇದ್ದೀರಾ ಇದಕ್ಕೆ. ಇವಾಗ ಮೆಣಸಿಕಾಯಿ ಹಾಕ್ಕೊಳ್ಳೋಣ. ಹಾಂ, ಮಲೆನಾಡಲ್ಲಿ ಹೇಗೆ ಜಾಸ್ತಿ ಖಾರ ತಿಂತಾರೋ ಅಥವಾ ಕಡಿಮೆನಾ? ಸಾಮಾನ್ಯವಾಗಿ ಬಯಲುಸೀಮೆ ಕಡೆಗಳಲ್ಲಿ ಜಾಸ್ತಿ ಖಾರವನ್ನು ಉಪಯೋಗಿಸ್ತಾರೆ. ನಮ್ಮಲ್ಲೆಲ್ಲ ತುಂಬ ಖಾರ ತಿನ್ನೋದು. ಈ ಚಳಿಗಾಲದಲ್ಲಂತೂ ಅದರಲ್ಲೂ ತುಂಬ ಬೇಕು ಅನ್ಸುತ್ತೆ. ಹೌದೌದು, ತುಂಬ ಖಾರ ಇದು. ಆಮೇಲೆ ಈ ಬದನೆಕಾಯಿ ಚಟ್ನಿ, ಹೀರೆಕಾಯಿ ಚಟ್ನಿ ಇವೆಲ್ಲ ತುಂಬ ಖಾರ ಇದ್ರೇ ಟೇಸ್ಟ್ ಆಗಿರುತ್ತೆ. ಸಿಹಿ ದೋಸೆಗೆ ಒಳ್ಳೆ ಕಾಂಬಿನೇಷನ್. ಹೌದೌದು. ಈಗ ಇದನ್ನು ಮೊದಲೇ ಇದನ್ನು ಮಾತ್ರ ಮಿಕ್ಸಿ ಮಾಡ್ಕೊಬೇಕು. ನಂತರ ಬದನೆಕಾಯಿ. ಹೌದೌದು, ಇದನ್ನು ಫಸ್ಟ್ ಮಿಕ್ಸಿ ಮಾಡ್ಕೊಬೇಕು. ಆ ನಂತರದಲ್ಲಿ ಬದನೆಕಾಯಿ ಬಿಡಿಸ್ಬಿಟ್ಟು ಅದನ್ನು ತುಂಬ ಮಿಕ್ಸ್ ಆಗಬೇಕು. ಬದನೆಕಾಯಿ ಸ್ವಲ್ಪ ತರಿಯಾಗಿ ಬರಬೇಕು, ಹಾಗಿದ್ರೆ ಮಾತ್ರ ಟೇಸ್ಟ್. ಹಾಗಾಗಿ ಇದನ್ನು ಫಸ್ಟ್ ಮಿಕ್ಸಿ ಮಾಡಿಕೊಂಡು ಆಮೇಲೆ ಬದನೆಕಾಯಿ ಹಾಕ್ಕೊಳ್ಳೋಣ. ಅನಿತಾರವ್ರೆ, ಈಗ ಅಲ್ಲ ಹಾಗೆ ಇರಲಿ. ನಂಗೆ ಬದನೆಕಾಯಿ ಕೊಡಿ ಫಸ್ಟ್, ಹಾಗೆ ಮುಚ್ಚಿಡಬೇಕಾ? ಓಕೆ, ಬದನೆಕಾಯಿ ಕೊಡಿ. ಈಗ ಬದನೆಕಾಯಿಯನ್ನು ಬಿಡಿಸ್ಕೊಂಡ್ಬಿಡೋಣ. ನೀವು ಮಲೆನಾಡು ಅಡುಗೆ ಅಂಥೇಳಿ, ಮಲೆನಾಡಿನಲ್ಲಿ ಹೆಚ್ಚಾಗಿ ಬೆಳೆಯೋ ಅಡಿಕೆ ಹಾಳೆಯ ಪ್ಲೇಟ್ ಮತ್ತು ಬೌಲ್ಗಳನ್ನು ಕೂಡ ಅವನೇ ತಂದಿದ್ದೀರಾ. ಭಾಳ ಖುಷಿಯಾಯಿತು. ಮತ್ತು ನಿಸರ್ಗ ಸ್ನೇಹಿ ಇದೆಲ್ಲ. ಪ್ಲಾಸ್ಟಿಕ್ ಆಗಲಿ, ನಾವು ಪ್ಲಾಸ್ಟಿಕ್ ತಟ್ಟೆಗಳು, ಪ್ಲೇಟ್ಗಳನ್ನು, ಲೋಟಗಳನ್ನು ಬಳಸೋದಕ್ಕಿಂತ ಈ ಥರ ಅಡಿಕೆ ಹಾಳೆ ಪ್ಲೇಟ್ಗಳನ್ನು, ಬೌಲ್ಗಳನ್ನು ಬಳಸೋದ್ರಿಂದ ನಿಸರ್ಗಕ್ಕೂ ಕೂಡ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಇದು ಒಂದು ಒಳ್ಳೆಯ ಆಲೋಚನೆ ಮೇಡಮ್. ಖಂಡಿತ. ಅಡುಗೆ ಅಭಿರುಚಿ ಹೇಗೆ ಬೆಳೀತು?
ಹವ್ಯಾಸನ ಅಥವಾ ಮನೆಯಲ್ಲಿ ಮಾಡಿ ಮಾಡಿ ಅಭ್ಯಾಸನ ಹೇಗೆ ಮೇಡಮ್? ಸಹಜವಾಗಿ ನಾನು ಮಲೆನಾಡೋಳು. ಹಾಂ. ನಾನು ಸಾಗರ ತಾಲೂಕು ತಾಳಗೊಪ್ಪದಿಂದ ಹತ್ರ ಹಳ್ಳಿಯವಳು ನಾನು. ಹಾಂ. ಹಾಗಾಗಿ ನನಗೆ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಅಡುಗೆ ಗಿಡಿಗೆ ಎಲ್ಲ ಹೆಚ್ಚಾಗಿ ಮಾಡುವಂಥದ್ದು. ಹಾಗಾಗಿ ಮತ್ತೆ ತುಂಬ ವೆರೈಟೀಸು ನೀವು ಮಾಡ್ತೀರಲ್ಲ? ಖಂಡಿತ ಖಂಡಿತ. ನನಗೆ ಅಡುಗೆ ಮಾಡೋದಂದ್ರೆ ತುಂಬ ಇಂಟ್ರೆಸ್ಟು. ಯಾವ ಅಡುಗೆನೂ ಕೂಡ ಬರಲ್ಲ ಅನ್ನೋ ಹಾಗೂ ಇಲ್ಲ. ಹೇಳಿದೆ ಬದನೆಕಾಯಿ ಬಿಡಿಸ್ಕೊಂಡಿದ್ದೀನಿ. ಈಗ ಇದರೊಳಗೆ ಹಾಕ್ಬಿಡೋಣ. ಮೆತ್ತಗೆ ಬೇಯಬೇಕಲ್ಲ ಇದು? ಹಾಂ, ಮೆತ್ತಗೆ ಬೆಂದಿದೆ. ಈಗ ಇದಕ್ಕೆ ರುಬ್ಲಿಕ್ಕೆ ಹಾಕೊಳ್ಳೋಣ. ಇದನ್ನು ಹಾಕ್ಬಿಡಿ. ನೀವು ಮಾಡೋ ಯಾವ ಅಡುಗೆ ನಿಮ್ಮ ಮನೇಲಿ ಭಾಳ ಇಷ್ಟಪಡ್ತಾರೆ? ಆಲ್ಮೋಸ್ಟ್ ಎಲ್ಲದನ್ನು ಅಷ್ಟೇ. ಯಾವುದೂ ಅಡುಗೆ ನಾವು ಎಲ್ಲ ಮಲೆನಾಡಿನ ಅಡುಗೆ ಮಾಡೋದು ಹೈಜಿನಿಕ್ ಆಗಿರುತ್ತೆ. ತುಂಬ ನೈಸ್ ಮಾಡೋದು ಬೇಡ, ತರಿತರಿಯಾಗಿರಬೇಕು. ಹಾಗಾಗಿ ಅದು ಬದನೆಕಾಯಿ ಚಟ್ನಿನಾಗೆ ನೀರು ಹಾಕೋದು ಬೇಡ. ಅದು ಮತ್ತೆ ನೀವು 2-3 ದಿವಸ ಇಟ್ಟರು ಹಾಳಾಗೋದಿಲ್ಲ. ನಾವು ಯಾವುದೇ ರೀತಿ ನೀರು ಉಪಯೋಗಿಸಲ್ಲ. ಮತ್ತು ಅದಕ್ಕೆ ತುಪ್ಪ ಎಣ್ಣೆ ಏನಾದರೂ ಬಳಸಬೇಕಾ? ನಾವು ತಿನ್ನುವಾಗ ತುಪ್ಪ, ಬೆಣ್ಣೆ, ಎಣ್ಣೆ, ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ. ಈ ಥರ ತರಿತರಿಯಾಗಿರಬೇಕು. ಇದೆ, ಇನ್ನೂ ತರಿತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈ ಥರ ತರಿತರಿಯಾಗಿರಬೇಕು. ಈಗ ಚಟ್ನಿ ರೆಡಿಯಾಗಿದೆ. ಇದನ್ನೊಂದಕ್ಕೆ ತಗೊಳ್ಳೋಣ. ಈಗ ನಾವು ದೋಸೆ ಮಾಡ್ಕೊಳ್ಳೋಣ. ನೀವು ಅಡುಗೆ ಮಾಡೋ ಹವ್ಯಾಸ ಜೊತೆಗೆ ಇನ್ನೂ ಏನೇನು ಅಭಿರುಚಿಗಳನ್ನು ಇಟ್ಕೊಂಡಿದ್ದೀರಾ? ನಾನು ಸಾಮಾನ್ಯವಾಗಿ ಸಾಮಾಜಿಕ ಕಾರ್ಯದಲ್ಲೇ ಸಾಕಷ್ಟು ನಾನು ತೊಡಗಿಸ್ಕೊಂಡಿದ್ದೀನಿ. ಈಗ ಯಾವ್ಯಾವ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾನು ಅಖಿಲ ಭಾರತ ವೀರಶೈವ ಮಹಾಸಭಾದ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಬಸವೇಶ್ವರ ಸೊಸೈಟಿ ಡೈರೆಕ್ಟ್ರಾಗಿ, ಬಸವೇಶ್ವರ ಸಮಾಜದ ಡೈರೆಕ್ಟ್ರಾಗಿ, ಐಶ್ವರ್ಯ ಸಂಘದ ಅಧ್ಯಕ್ಷೆಯಾಗಿ, ಇನ್ನೂ ಹಲವಾರು ಸಂಘ ಸಂಸ್ಥೆಗಳಲ್ಲಿದ್ದೀನಿ. ಉಡುತೊಡೆಯ ಅಕ್ಕಮಹಾದೇವಿ ಸಮಿತಿಯಲ್ಲೂ ಸಹ ಡೈರೆಕ್ಟ್ರಾಗಿ ನಿರ್ವಹಿಸ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ಲಿಕ್ಕೆ ನಿಮಗೆ ಸಮಯ ಆರಾಮಾಗಿ ಸಿಗ್ತಾ ಇದೆಯಾ? ಮನೇಲಿ ಪ್ರೋತ್ಸಾಹ ಎಲ್ಲ ಚೆನ್ನಾಗಿದೆಯಾ? ಖಂಡಿತ. ನಮ್ಮ ಮನೆಯವ್ರದ್ದು ಮಕ್ಕಳದ್ದು ಪ್ರೋತ್ಸಾಹ ಇರೋದ್ರಿಂದನೇ ಇವತ್ತು ಇಷ್ಟು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಕಾರ್ಪೊರೇಟರ್ ಆದವಾಗ ನಾನು ಏನು ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ ಅನ್ನೋದು ನನಗೆ ಅಷ್ಟೊಂದು ಗೊಂದಲ ಆಗಿತ್ತು. ಆದರೆ ತುಂಬ ಸಹಕಾರ ಕೊಟ್ಟರು, ಮಕ್ಕಳಾಗಲಿ ಮನೆಯವರಾಗಲಿ ತುಂಬ ಸಹಕಾರ ಕೊಟ್ಟರು. ಹಾಗಾಗಿ ನಾನು ಈ ಲೆವೆಲಿಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಖಂಡಿತವಾಗ್ಲೂ. ಯಾಕೆಂದರೆ ಹೆಣ್ಮಕ್ಳಲ್ಲಿ ಭಾಳಷ್ಟು ಪ್ರತಿಭೆ ಇರುತ್ತೆ. ಅದನ್ನು ಪೋಷಿಸುವಂಥ, ಪ್ರೋತ್ಸಾಹಿಸುವಂಥ ಕೈಗಳು ನಮ್ಮ ಜೊತೆಗೆ ಇದ್ದಾಗ ನಾವು ಏನು ಬೇಕಾದರೂ ಸಾಧಿಸ್ಬೋದು ಅನ್ನಲಿಕ್ಕೆ ಒಂದು ಉದಾಹರಣೆಯಾಗಿ ನೀವು ನಮಗೆ ಕಾಣ್ತಾ ಇದ್ದೀರಾ. ಹಂಚು ಕಾದಿದೆಯಾ ಮೇಡಮ್? ಕಾಯ್ತಾ ಇದೆ. ಇನ್ನೊಂದು ಸ್ವಲ್ಪ ಅಷ್ಟೊತ್ತಿಗೆ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಕೊಡಿ. ಈಗ ಇಷ್ಟು ಇದು ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ಇದಕ್ಕೆ ಕಬ್ಬಿನ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೆಳಗ್ಗೆ ಅಥವಾ ಸಂಜೆ ಯಾವಾಗ ತಿನ್ಬೋದು ಮೇಡಮ್ ದೋಸೆ? ನೀವು ಎಷ್ಟೊತ್ತಿಗೂ ಬೆಳಗ್ಗೆ ತಿನ್ಬೋದು, ಸಾಯಂಕಾಲ ತಿನ್ಬೋದು, ಬೆಳಗ್ಗೆ ಟಿಫನ್ನಿಗೂ ಉಪಯೋಗಿಸ್ಬೋದು, ಸಂಜೆ ಸ್ನ್ಯಾಕ್ಸಿಗೂ ಕೂಡ ಮಾಡ್ಕೊಬೋದು. ಸಾಮಾನ್ಯ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತ. ಸ್ವೀಟ್ ತಿನ್ನೋರಿಗೆ ಇದು ತುಂಬ ಒಳ್ಳೆ ಖಾದ್ಯ ಅಂತಲೇ ಹೇಳ್ಬೋದು. ಇದು ಇಷ್ಟಿದೆ, ಇಷ್ಟು ಮಾಡಿದರೆ ಸಾಕು. ಈಗ ಹಂಚು ಕಾದಿದೆ. ತುಪ್ಪ ಕೊಡಿ. ಸ್ವಲ್ಪ ಎಣ್ಣೆನೂ ಹಾಕ್ಬೋದಾ? ಎಣ್ಣೆನೂ ಹಾಕ್ಬೋದು, ಬಟ್ ಇದು ಸ್ವೀಟ್ ಆಗಿರೋದ್ರಿಂದ ಸ್ವಲ್ಪ ತುಪ್ಪನೇ ಹಾಕ್ಬಿಡಿ, ಜಾಸ್ತಿ ಟೇಸ್ಟ್ ಕೊಡುತ್ತೆ. ಹಾಂ. ಈಗ ತುಪ್ಪ ಹೀಗೆ ಸವರ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ತೆಳುವಿದ್ರೂ ನಡೀತದೆ. ನಮಗೆ ಎಷ್ಟು ತೆಳು ಹೋಯ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ನಾನೀಗ ಒಂದು ಮೀಡಿಯಮ್ಮಲ್ಲಿ ತುಪ್ಪ ಹಾಕಿರೋದ್ರಿಂದ ಹಾಗೆ ಹಿಡಿತಾ ಇರುತ್ತೆ. ನೀವು ತುಪ್ಪ ಬೇಡ ಹಾಗೆ ಡ್ರೈ ಮಾಡ್ಕೊಳ್ಳೋಣ ಅಂದ್ರೂ ಓಕೆ, ಹಾಗೆ ಮಾಡ್ಬೋದು. ಮುಚ್ಚಬೇಕಾ ಅದಕ್ಕೇನಾದರೂ? ಮುಚ್ಚಿದ್ರೂ ನಡೀತದೆ, ಇಲ್ಲ ಪರವಾಗಿಲ್ಲ, ಹಾಗೇನೂ ಮಾಡ್ಬೋದು. ಸ್ವಲ್ಪ ಮೇಲ್ಗಡೆನೂ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಂಬ ಇದು ಜಾಸ್ತಿ ಇರಬಾರ್ದು ಹೀಟು, ಲಿಮಿಟಲ್ಲಿ ಮಾಡಿಕೊಂಡ್ರೆ ತುಂಬ ಬೇಗ. ಸಾಮಾನ್ಯ ನಾನು ಇನ್ನೊಂದು ಹಲಸಿನ ದೋಸೆನೂ ಕೇಳಿದ್ದೀನಿ. ಹೌದು, ಹಲಸಿನ ಹಣ್ಣಿನ ಸೀಸನಲ್ಲಿ ಅದನ್ನು ಕೂಡ ಮಾಡ್ತಾರೆ. ಹಲಸಿನ ಹಣ್ಣಿಂದ ಮಾಡ್ತಾರೆ, ಮಾವಿನ ಹಣ್ಣಿಂದ ಮಾಡ್ತಾರೆ. ಹಾಂ, ಸಾಮಾನ್ಯವಾಗಿ ಸೀಸನ್ ವೈಸ್ ಮಲೆನಾಡಲ್ಲಿ ಸಿಗ್ತಕ್ಕಂಥ ಎಲ್ಲ ಫ್ರೂಟ್ಸ್, ಹಣ್ಣುಗಳು ಆ ಸೀಸನ್ ವೈಸೇ ನಾವು ಅಡುಗೆ ಮಾಡೋದು. ಭಾಳ ಚೆನ್ನಾಗಿ ಕಾಣಿಸ್ತಿದೆ ಮೇಡಮ್.
ಗೋಲ್ಡನ್ ಕಲರ್ ಬರ್ತಾ ಇದೆ. ಹೌದು ಚೆನ್ನಾಗಾಗತ್ತೆ. ಒಳ್ಳೆ ಪರಿಮಳ ಕೂಡ ಇದೆ, ಘಮ ಅಂತ ಇದೆ. ಘಮ ಅಂತ ಇದೆ. ಇದು ಎಲ್ಲದಕ್ಕಿಂತ ಮಲೆನಾಡಲ್ಲಿ ಸಿಗುವಂಥ ಬೆಲ್ಲ, ಕಬ್ಬಿನ ಹಾಲು, ಅದೇ ವಿಶೇಷ ಇದರಲ್ಲಿ. ಹೌದು. ಇನ್ನೊಂದೇನು ಅಂದರೆ ಈ ವರ್ಷಿಡೀ ನಾವು ಸ್ಟೋರ್ ಮಾಡ್ತೀವಿ. ಬೆಲ್ಲ ಆಯಿತು, ಈ ಕಬ್ಬಿನ ಹಾಲನ್ನು ಹೇಗೆ ಅಂದರೆ, ಹೌದೌದು, ಈ ಕಬ್ಬಿನ ಹಾಲನ್ನು ಇಡ್ತೀರಾ ಹಾಗೆ? ಇಲ್ಲ, ಕಬ್ಬಿನ ಹಾಲನ್ನು ನಾವು ಆಲೆಮನೆ ಮಾಡುವಾಗ ಕುದಿಲಿಕ್ಕೆ ಹಾಕ್ತಾರೆ ಕೊಪ್ಪರಿಗೆ ಹಾಕಿದಾಗ ಫುಲ್ಲು ಬೆಲ್ಲ ಆಗೋ ತನಕ ಬಿಡೋದಿಲ್ಲ ಅವರು, ಬೆಲ್ಲ ಆಗೋ ತನಕ ಬಿಡಲ್ಲ. ಅದನ್ನ ಏನು ಮಾಡ್ತಾರೆ, ಒಂದು ಎಳೆ ಪಾಕ ಬರುತ್ತೆ, ಎಳೆ ಪಾಕ ಬಂದಾವಾಗಲೇ ಅದಕ್ಕೆ ಎಷ್ಟು ಬೇಕಷ್ಟನ್ನು ತೆಗೆದಿಟ್ಕೋತಾರೆ. ತೆಗೆದಿಟ್ಕೊಂಡು ಒಂದು ಕ್ಯಾನ್ ಗಟ್ಟಲೆ ತೆಗೆದಿಟ್ಕೊಂಡು ಅದನ್ನ ಸ್ಟೋರೇಜ್ ಮಾಡ್ತಾರೆ. ಅದನ್ನು ಈ ಒಂದು ದೋಸೆ ಮಾಡೋದಕ್ಕಾಯ್ತು, ಆಮೇಲೆ ಈ ಕೀಲ್ಸ ಅಂತ ಮಾಡ್ತೀವಿ, ಮಣ್ಣಿ ರಾಗಿ ಕೀಲ್ಸ, ಅದಕ್ಕೆ ನಾವು ಅದನ್ನ ಉಪಯೋಗಿಸ್ತೀವಿ ಜಾಸ್ತಿ, ಅದೇ ಉಪಯೋಗಿಸ್ತೀವಿ. ಈ ಜೋನಿ ಬೆಲ್ಲದಿಂದ ಮಾಡುವಂಥ ಹೋಳಿಗೆ ಇರ್ಬೋದು, ಪಾಯಸಗಳು ಬಹಳ ರುಚಿಯಾಗಿರುತ್ತೆ. ಹೌದು, ಅಂದರೆ ಪರ್ಟಿಕ್ಯುಲರ್ ಈ ಮಣ್ಣಿ ಮಾಡೋದಕ್ಕೆ, ಈ ಥರ ದೋಸೆ ಮಾಡೋದಕ್ಕೆ, ಇವಕ್ಕೆಲ್ಲ ನಾವು ಆ ಥರ ಎಳೆ ಪಾಕವನ್ನು ತೆಗೆದಿಟ್ಟಿದ್ದನ್ನು ಉಪಯೋಗಿಸ್ತೀವಿ. ಅದು ಹಾಳಾಗೋದಿಲ್ಲ, ಅದು ಸ್ಟೋರೇಜ್ ಮಾಡಿಡ್ತಾರೆ. ಚೆನ್ನಾಗಿ ಬಂತು. ಕಬ್ಬಿನಲ್ಲಿ ಎಲ್ಲ ಕಡೆ ಸಿಗಲ್ಲ ಅಲ್ವಾ, ಅದಕ್ಕೆ ಇದನ್ನ ಸ್ಟೋರೇಜ್ ಮಾಡ್ತಾರೆ. ಒಳ್ಳೆ ಬಂಗಾರದ ಬಣ್ಣದಲ್ಲಿ ಪಳಪಳ ಅಂತ ಇದೆ. ತೆಗಿಬೋದಾ ಮೇಡಮ್? ಈಗ ಬೆಂದಿದೆಯಲ್ಲ, ಈಗ ಇನ್ನೊಂದು ಸ್ವಲ್ಪ ತುಪ್ಪನ ಹಚ್ಕೊಂಡಿದ್ದೀನಿ. ಈಗ ನೀವು ಕಾರ್ಪೊರೇಟರ್ ಆಗಿ ಶಿವಮೊಗ್ಗಕ್ಕೆ ಏನೇನು ಕೆಲಸಗಳನ್ನು ಮಾಡಿಕೊಟ್ಟಿದ್ದೀರಾ? ನಾನು ಫಸ್ಟು 7ನೇ ವಾರ್ಡಲ್ಲಿ ಕಾರ್ಪೊರೇಟ್ರಾಗಿ ಬಂದವಾಗ ಅಲ್ಲಿನ ವ್ಯವಸ್ಥೆ ಹೇಗಿತ್ತಪ್ಪ ಅಂದರೆ, ಎಷ್ಟೋ ಕಡೆ ರಸ್ತೆಗಳೇ ಇರಲಿಲ್ಲ, ರಸ್ತೆಗಳಿಲ್ಲ, ಬಾಕ್ಸ್ ಡ್ರೈನ್ ಇಲ್ಲ, ಪಾರ್ಕುಗಳಿಲ್ಲ, ಎಲ್ಲ ಹಾಳು ಬಿದ್ದಂಗೆ ಆಗಿತ್ತು, ಯಾವುದೂ ಅಭಿವೃದ್ಧಿ ಹೊಂದಿರಲಿಲ್ಲ, ಅಂದರೆ ಆಗಿರಲಿಲ್ಲ ಆವಾಗ. ಅಂದರೆ ಮೂಲ ಸೌಕರ್ಯಗಳ ಕಡೆಗೆ ಹೆಚ್ಚಿನ ಗಮನ ಕೊಟ್ಟಿದ್ದು. ಲೈಟಿನ ವ್ಯವಸ್ಥೆ ಆಗಿರ್ಬೋದು, ರಸ್ತೆಗಳಿರ್ಬೋದು, ಮತ್ತು ಬಾಕ್ಸ್ ಟ್ರೈನ್ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರು. ತುಪ್ಪ ಹಾಕ್ತಾಯಿದ್ದೀನಿ. ಯಾವಾಗಲೂ ಹೇಳ್ತಾರೆ ನಾವು ಮಾತಾಡೋದು ಸಾಧನೆ ಆಗಬಾರ್ದು, ಸಾಧನೆ ಮಾತಾಡಬೇಕು ಅಂಥೇಳಿ. ಆ ರೀತಿ ನಾನು ಏನು ಹೇಳಿದ್ದೆ ಅದಕ್ಕಿಂತ ಇನ್ನೂ ಒಂದು ಈ 30-40 ಪಟ್ಟಷ್ಟು ಹೆಚ್ಚು ಕೆಲಸ ಮಾಡಿದ್ದೀನಿ. ಅದು ತುಂಬ ಖುಷಿ ಇದೆ. ಇವತ್ತೆಲ್ಲರೂ ಅನಿತಾ ರವಿಶಂಕರ್ ಯಾರು ಅಂತಂದರೆ ಎಲ್ಲರೂ ಗುರುತಿಸುವಂತೆ, ನನ್ನ ಕೆಲಸದ ಮುಖಾಂತರನೇ ಎಲ್ಲರೂ ಗುರುತಿಸುವಂತಾಗಿದೆ. ಆ ರೀತಿಯಾಗಿ ಕೆಲಸ ಮಾಡಿ ತೋರಿಸಿದ್ದೀನಿ. ಒಳ್ಳೆಯದು. ಈ ನೀವು ಮಾಡ್ತಾ ಇರೋ ಸಿಹಿ ದೋಸೆ ಹಾಗೂ ಈ ಬದನೆಕಾಯಿ ಚಟ್ನಿಯಿಂದ ನಮಗೆ ಅಥವಾ ಮಕ್ಕಳಿಗೆ ಏನು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ? ಫಸ್ಟ್ ಥಿಂಗ್ ಹೇಳಬೇಕಂತಂದರೆ, ಇದನ್ನು ನಾವು ಉಪಯೋಗಿಸಿರೋದೇ ಜೋನಿ ಬೆಲ್ಲ, ಆಮೇಲೆ ಕಬ್ಬಿನ ನೋಡಿ, ನೀವೀಗ ನಾವು ಈ ಅಂಗಡಿಲಿ ತರೋ ಬೆಲ್ಲಗಳೆಲ್ಲ ಹೇಗೆ ಅಂದರೆ ಬೆಳ್ಳಗಿದೆ. ಹೌದು, ಬೆಳ್ಳಗಿದೆ. ಅದಕ್ಕೆ ಸೋಡಿಯಂ ಅಂತ ಬರುತ್ತೆ. ಅದನ್ನು ಹಾಕಿಬಿಟ್ರೆ ಮಾತ್ರ ಅದು ನೊರೆ ಬಂದು ಅದರಲ್ಲಿರೋ ಕಪ್ಪು ಎಲ್ಲ ಹೋಗ್ಬಿಟ್ಟು ಅದು ಬೆಳ್ಳಗೆ ಬರುತ್ತೆ. ಅದು ಕಲಬೆರಕೆ ಆಗುತ್ತೆ. ಇದು ಪ್ಯೂರ್, ಯಾವುದೇ ರೀತಿ ನಿಮಗೆ ಬೆಲ್ಲ ಖಂಡಿತ. ಹಾಗಾಗಿ ಇದು ಏನಾಗಿದೆ ಅಂದರೆ, ನೀವು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನೀವು ಶುಗರ್ ಇರೋರು ಸಮೇತ ಇದನ್ನು ತಿಂದರೆ ಕಾಫಿ, ಟೀಗೆ ಪ್ರತಿಯೊಂದಕ್ಕೂ ಉಪಯೋಗಿಸ್ಬೋದು. ನಾವು ಮಲೆನಾಡಿನಲ್ಲಿ ಹೋಳಿಗೆ ಯಾವುದೇ ಒಂದು ಸಿಹಿ ಪದಾರ್ಥ ಮಾಡಿದ್ರು ಇದೇ ಬೆಲ್ಲ ಉಪಯೋಗಿಸ್ತೀವಿ. ಹಾಗಾಗಿ ಶುಗರ್ ಇದೆ ಅಂತ ಹೇಳ್ಕೊಳ್ಳೋದು ಬೇಡ, ಏನೂ ಬೇಡ, ಯಾರು ಯೋಚನೆ ಮಾಡೋದು ಬೇಡ. ಚೂರು ತುಪ್ಪ ಕೊಡಿ, ತುಪ್ಪ ಹಾಕಿದಷ್ಟು ರುಚಿಯಾಗತ್ತೆ. ಹಾಗೆ ಮಕ್ಕಳಿಗೂ ಒಳ್ಳೆಯದು, ಖುಷಿಯಾಗಿ ತಿಂತಾರೆ. ದೊಡ್ಡವರಿಗೂ ಇದು ಹೆಲ್ತಿಗೆ ಒಳ್ಳೆಯದು. ತುಪ್ಪ ಹಚ್ಚಿದ್ದೀನಿ. ಇದೀಗ ಆಗಿದೆ. ಈಗ ಇದನ್ನು ತೆಗೆದುಬಿಡೋಣ. ಸೊ ಇದಕ್ಕೆ ತುಪ್ಪ ಅಥವಾ ಜೋನಿ ಬೆಲ್ಲ ಹಾಗೂ ಬದನೆಕಾಯಿ ಚಟ್ನಿ ಯಾವ ಕಾಂಬಿನೇಷನಲ್ಲಿ ಬೇಕಾದರೂ ನಾವು ಇದನ್ನು ಸವಿಬೋದು. ಹೌದು, ಯಾವುದು ಬೇಕಾದ್ರೂ ನಾವು ಹಚ್ಕೊಂಡು ತಿನ್ಬೋದು. ಈಗ ಅದಕ್ಕೆ ಎಲ್ಲ ರೆಡಿ ಮಾಡಿಬಿಡೋಣ. ಈಗ ಸ್ಟವ್ ಸವಿಲಿಕ್ಕೆ ಸಿದ್ಧವಾಗಿದೆ. ಇದು ಜೋನಿ ಬೆಲ್ಲ ಏನು ಬೇಡ, ಇದು ಹಾಕಿರೋದ್ರಿಂದ ಜೋನಿ ಬೆಲ್ಲ ಬೇಡ. ಮಕ್ಕಳು ಬೇಕಾದರೆ ಎಕ್ಸ್ಟ್ರಾ ಹಾಕೋಬೋದಲ್ವಾ? ತುಪ್ಪ ಇಟ್ಟು ತುಪ್ಪನ ಇದ್ರ ಮೇಲೆ ಹಚ್ತೀನಿ ನೀಟಾಗಿ. ಈಗ ಇದನ್ನು ಮುರ್ಕೊಂಡು ಹೀಗೇನೆ ಅದ್ಕೊಂಡು ಸಹ ತಿನ್ಬೋದು ನಾವು. ಆಮೇಲೆ ಸೈಡಿಗೆ ಹಚ್ಕೊಂಡು ತಿನ್ಬೋದು ಆ ಥರ. ದೀಪಾ ಅವರೇ, ಈಗ ಮಲೆನಾಡಿನ ಕಬ್ಬಿನ ಹಾಲಿನ ದೋಸೆ ಮತ್ತು ಬದನೆಕಾಯಿ ಚಟ್ನಿ ರೆಡಿಯಾಗಿದೆ. ತಿಂದು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಹೇಳಿ. ಖಂಡಿತ.
ವೀಕ್ಷಕರೇ, ಮಲೆನಾಡಿನ ಕಬ್ಬಿನ ಹಾಲಿನ ಸಿಹಿ ದೋಸೆ ಹಾಗೂ ಬದನೆಕಾಯಿ ಚಟ್ನಿ ಈಗ ರುಚಿ ನೋಡಲಿಕ್ಕೆ ಸಿದ್ಧವಾಗಿದೆ. ಈಗ ಇದನ್ನು ರುಚಿ ನೋಡೋಕ್ಕೂ ಮುಂಚೆ ನೀವು ಈ ಎರಡೂ ಖಾದ್ಯಗಳ ಒಂದು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಸಿಹಿ ದೋಸೆ ಮಾಡುವ ವಿಧಾನ: 1 ಪಾವು ಅಕ್ಕಿ ಮತ್ತು 4-5 ಚಮಚ ಉದ್ದಿನ ಬೇಳೆಯನ್ನು ಸುಮಾರು 4 ಗಂಟೆಗಳ ಕಾಲ ನೆನೆಸಿ. ಇದಕ್ಕೆ ಏಲಕ್ಕಿ ಹಾಗೂ ಕಬ್ಬಿನ ಹಾಲು, ಜೋನಿ ಬೆಲ್ಲ ಸೇರಿಸಿ ನುಣ್ಣಗೆ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿಕೊಳ್ಳಿ. ಹಿಟ್ಟು ಗಟ್ಟಿ ಎನಿಸಿದರೆ ಸ್ವಲ್ಪ ಕಬ್ಬಿನ ಹಾಲನ್ನು ಸೇರಿಸಿ ಸರಿಯಾದ ಹದಕ್ಕೆ ತನ್ನಿ. ಇದನ್ನು ಬಿಸಿ ಮಾಡಿದ ಕಾವಲಿ ಹೆಂಚಿನ ಮೇಲೆ ಎಣ್ಣೆ ಸವರಿ ದೋಸೆ ಬಿಟ್ಟು ಮೇಲೆ ತುಪ್ಪ ಹಾಕಿ 2 ಬದಿ ಕೆಂಪಗೆ ಬೇಯಿಸಿ. ಬದನೆಕಾಯಿ ಚಟ್ನಿ ಮಾಡುವ ವಿಧಾನ: 2 ದಪ್ಪ ಬದನೆಕಾಯಿಯನ್ನು ಸುಟ್ಟು ಮೇಲಿನ ಸಿಪ್ಪೆ ತೆಗೆಯಿರಿ. ನಂತರ ಕಾದ ಬಾಣಲೆಗೆ 5-6 ಹಸಿಮೆಣಸಿನಕಾಯಿ, 2 ಎಸಳು ಕರಿಬೇವು ಹಾಕಿ ಬಾಡಿಸಿ. ಈಗ ಮಿಕ್ಸಿ ಜಾರಿಗೆ ಉಪ್ಪು, 1 ಚಮಚ ಹುಣಸೆಹಣ್ಣಿನ ಪೇಸ್ಟ್, 10-15 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬಾಡಿಸಿಟ್ಟುಕೊಂಡಿರುವ ಹಸಿಮೆಣಸಿನಕಾಯಿ ಹಾಗೂ ಕರಿಬೇವು ಇಷ್ಟನ್ನು ಹಾಕಿ ತರಿತರಿಯಾಗಿ ಮಿಕ್ಸಿ ಮಾಡಿಕೊಳ್ಳಿ. ಇದಕ್ಕೆ ಸುಟ್ಟ ಬದನೆಕಾಯಿ ಹಾಕಿ ನೀರು ಹಾಕದೆ ಮತ್ತೊಮ್ಮೆ ತರಿಯಾಗಿ ಮಿಕ್ಸಿ ಮಾಡಿಕೊಳ್ಳಿ. ಈಗ ತಯಾರಾದ ಬದನೆಕಾಯಿ ಚಟ್ನಿಯನ್ನು ಮೃದು ಮಧುರವಾದ ದೋಸೆ ಮತ್ತು ತುಪ್ಪದೊಂದಿಗೆ ಸವಿಯಲು ಕೊಡಿ. ಈಗ ರೀಕ್ಯಾಪ್ ನೋಡ್ಕೊಂಡು ಬಂದಿದ್ದೀರಾ. ಇನ್ನೇನು ಇದನ್ನು ರುಚಿ ಸವಿಯುವಂಥ ಸಮಯ ಬಂದಿದೆ. ಬಹಳ ಸರಳವಾದ ವಿಧಾನದಲ್ಲಿ ನಮಗೆ ಅನಿತಾರವರು ಮಲೆನಾಡಿನ ಸಿಹಿ ದೋಸೆ ಹಾಗೂ ಬದನೆಕಾಯಿ ಚಟ್ನಿಯನ್ನು ಮಾಡೋದನ್ನು ತೋರಿಸ್ಕೊಟ್ಟಿದ್ದಾರೆ. ನೀವೆಲ್ಲರೂ ಸಹ ನಿಮ್ಮ ಮನೇಲಿ ಮಾಡಿ ಇದನ್ನು ಟೇಸ್ಟ್ ನೋಡಿ ಅಂತ ಹೇಳ್ತಾ ನಾನೀಗ ರುಚಿ ನೋಡ್ತಾ ಇದ್ದೇನೆ. ಸೂಪರ್ ಆಗಿದೆ. ಕಬ್ಬಿನ ಹಾಲಿನಿಂದ ಮಾಡಿದಂಥ ಸಿಹಿ ದೋಸೆ, ಖಾರವಾಗಿರುವಂಥ ಬದನೆಕಾಯಿ ಚಟ್ನಿ, ಒಳ್ಳೆ ಕಾಂಬಿನೇಷನ್ ಮೇಡಮ್. ನಿಜವಾಗ್ಲೂ ಭಾಳ ಖುಷಿ ಆಯಿತು. ಎಂಥವರು ಕೂಡ, ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದು, ಎಂಥವ್ರಿಗೂ ಕೂಡ ಇಷ್ಟವಾಗುವಂಥ ಒಂದು ಒಳ್ಳೆಯ ರುಚಿಯನ್ನು ನಮಗೆ ಮಾಡಿ ತೋರಿಸಿದ್ದೀರಾ. ನಿಮಗೆ ಭಾಳಷ್ಟು ಧನ್ಯವಾದಗಳು. ಥ್ಯಾಂಕ್ ಯು. ಸಾಮಾನ್ಯವಾಗಿ ಈ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಈ ಒಂದು ದೋಸೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಸಾಗರ ಹೊಸನಗರ ಭಾಗದಲ್ಲಿ, ಶಿವಮೊಗ್ಗದಲ್ಲಿ. ಹಾಗೆ ಬದನೆಕಾಯಿ ಚಟ್ನಿ, ಅದಕ್ಕೆ ಕಾಂಬಿನೇಷನ್ ಆಗಿ ತುಪ್ಪ, ಈ ರೀತಿಯಾಗಿ ನಾವು ಆಚರಣೆ ಮಾಡ್ಕೊಂಬಂದಿದ್ದೀವಿ ಹಬ್ಬದಲ್ಲಿ. ಇದನ್ನು ಉಳಿದಂತೆ ಎಲ್ಲ ಸೀಸನ್ನಲ್ಲಿ ಅದನ್ನ ಕಬ್ಬಿನ ಹಾಲನ್ನು ಸ್ಟೋರೇಜ್ ಮಾಡಿಕೊಂಡ್ರೆ ಎಲ್ಲ ಸೀಸನ್ನಲ್ಲೂ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಧನ್ಯವಾದಗಳು. ಇದುವರೆಗೂ ಮಲೆನಾಡಿನ ಹೆಸರುವಾಸಿಯಾದಂತಹ ಕಬ್ಬಿನ ಹಾಲಿನಿಂದ ಮಾಡುವಂತಹ ಸಿಹಿ ದೋಸೆ ಹಾಗೂ ಸುಂದರವಾದ ಬದನೆಕಾಯಿ ಚಟ್ನಿ, ರುಚಿಯಾಗಿರುವಂತಹ ಒಂದು ಅಡುಗೆಯನ್ನು ಮಾಡಿ ತೋರಿಸಿದ್ದೀರಾ. ನಿಮಗೆ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾನು ಸಹ ಚಂದನ ವಾಹಿನಿಯವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮೂರಿಗೆ ಬಂದು ನಮ್ಮಲ್ಲೇ ಈ ಒಂದು ಅಡುಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ತುಂಬ ಖುಷಿ ಅನ್ನಿಸ್ತಾ ಇದೆ. ಅವರೆಲ್ಲ ತಂಡದವರಿಗೂ ಸಹ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ, ನನಗೆ ಕರೆದಿದ್ದಕ್ಕೆ ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.